ಈ ಗ್ರಾಮದಲ್ಲಿ ತಥಾಗತ ಭಗವಾನ್ ಗೌತಮ ಬುದ್ಧರ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಈ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗೆ ಕಲಿಯುವ ಮೂಲಕ ಒಂದು ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮ ನಿಮಿತ್ತ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಬಂತೆ ದಮ್ಮನಾಗ ಬಂತೇಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಪಂಚಾಂಗ ಪ್ರಣಾಮ ಸಲ್ಲಿಸುತ್ತೇನೆ ಬಂಧುಗಳೇ. ಅಲ್ಲದೆ ಬಿಕ್ಕು ಸಂಘಕ್ಕೂ ಕೂಡ ತಮ್ಮೆಲ್ಲರ ಪರವಾಗಿ ಒಂದು ಪಂಚಾಂಗ ಪ್ರಣಾಮ ಸಲ್ಲಿಸ್ತೇನೆ. ಅಲ್ಲದೆ ವೇದಿಕೆ ಮೇಲೆ ಗಣ್ಯಮಾನ್ಯರಿದ್ದು ಈಗಾಗಲೇ ಈ ಬೌದ್ಧ ವಿಚಾರಧಾರೆಗೆ ಅನುಸರಿಸುತ್ತಾ ಉದ್ಘಾಟನೆ ಮಾಡಿದಂತ ಶರ್ಮಾ ಸರ್ ಅವರು ಮತ್ತು ಅಂಬುಲಿಗಿ ಸರ್ ಅವರು ಮತ್ತು ವಿಶೇಷ ಬೌದ್ಧ ಉಪಾಸಕರು ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗಣ್ಯಮಾನ್ಯರಿಗೂ ತಮ್ಮೆಲ್ಲರಿಗೂ ನಾನು ಭಾರತೀಯ ಬೌದ್ಧ ಮಹಾಸಭಾದ ಪರವಾಗಿ ತಮ್ಮೆಲ್ಲರನ್ನು ಶುಭ ಹಾರೈಕೆ ಕೋರುತ್ತೇನೆ ಮತ್ತು ತಮ್ಮೆಲ್ಲರಿಗೂ ಬೌದ್ಧ ಧಮ್ಮದ ಸಂಘದ ಅಭಿನಂದನೆ ಸಲ್ಲಿಸುತ್ತೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಭಗವಾನ್ ಬುದ್ಧರು ಈ ನಾಡಿನಲ್ಲಿ ಹುಟ್ಟಿ ಈ ದೇಶದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು, ಮೂಢನಂಬಿಕೆಗಳನ್ನು, ಮೂಢ ವಿಚಾರಗಳನ್ನು ಇವೆಲ್ಲವೂ ಅರ್ಥ ಮಾಡಿಕೊಂಡು ಈ ಮಾನವರ ಕಲ್ಯಾಣಕ್ಕಾಗಿ ಒಂದು ಪವಿತ್ರವಾದಂತಹ ತಮ್ಮದೇ ಆದಂತಹ ಜೀವನ ಶೈಲಿಯನ್ನು ಕೊಟ್ಟರು. ಆ ಪ್ರಯುಕ್ತವಾಗಿ ಈ ದೇಶ ಅಲ್ಲದೆ ಸುಮಾರು 59 ರಾಷ್ಟ್ರಗಳಲ್ಲಿ ಕೂಡ ಭಗವಾನ್ ಬುದ್ಧರ ಧಮ್ಮವನ್ನು ಚಾಲನೆ. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಮೂಢ ಸಂಪ್ರದಾಯ, ಗೊಡ್ಡ ಸಂಪ್ರದಾಯಗಳು, ವೈದ್ಯಕೀಯ ಶಾಹಿಗಳ ಒಂದು ದುರಾಡಳಿತ ವ್ಯವಸ್ಥೆಗೆ ಮಹಾನರು, ಶರಣರು, ಸಂತರು, ಅನೇಕ ವಿದ್ವಾಂಸರು ಈ ಸಮಾಜವನ್ನು ಸಮಾನತೆಗೆ ತಿದ್ದಲು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಕೆಲವರು ಹಾಡಿನ ಮೂಲಕ, ಕೆಲವರು ಇತರರ ಮೂಲಕ ಈ ಸಮಾಜದಲ್ಲಿ ಸಮಾನತೆ ವಿಚಾರಧಾರೆಗೆ ತರಲು ಶ್ರಮಪಟ್ಟರು. ಆದ್ರೆ ಅದು ಯಾವುದು ಕೂಡ ಬಗ್ಲಿಲ್ಲ. ಕೊನೆಯದಾಗಿ ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಿಕವಾಗಿ ಈ ದೇಶದ ಎಲ್ಲಾ ರಂಗಗಳು, ಪ್ರಮುಖವಾಗಿ ಶೈಕ್ಷಣಿಕ ರಂಗ, ಆರ್ಥಿಕ ರಂಗ, ಸಾಮಾಜಿಕ ರಂಗ, ಧಾರ್ಮಿಕ ರಂಗ ಮತ್ತು ರಾಜಕೀಯ ರಂಗ ಅಂತಕ್ಕಂಥ ಪ್ರಮುಖ ಅಸ್ತ್ರಗಳು ಈ ದೇಶದಲ್ಲಿ ಒಂದೆಡೆಗೆ ತರಲು 1935 ಅಕ್ಟೋಬರ್ 13ರಂದು ಎಲ್ಲ ಕಾನ್ಫರೆನ್ಸ್ ನಲ್ಲಿ ಸಂಕಲ್ಪ ಮಾಡ್ತಾರೆ ಬಂಧುಗಳೇ. ಅದೇನಪ್ಪಾ ಅಂತಂದ್ರ ಈ ದೇಶದಲ್ಲಿ ಮಾನವರಾಗಿ ಪರಿಗಣಿಸಲ್ಲ. ನಾಯಿಗಳನ್ನು ಪೂಜೆ ಮಾಡ್ತಾರೆ, ಹಂದಿಗಳನ್ನು ಪೂಜೆ ಮಾಡ್ತಾರೆ, ಪ್ರಾಣಿಗಳನ್ನು ಪೂಜೆ ಮಾಡ್ತಾರೆ. ಆದ್ರೆ ಮಾನವರನ್ನು ಪ್ರೀತಿಸಿ ಮಾಡಲ್ಲ, ಮಾನವರನ್ನು ಮುಟ್ಟಿಸ್ಕೊಳ್ಳಲ್ಲ. ಇದು ಒಂದು ಧರ್ಮನ, ಇಂಥ ಧರ್ಮದಲ್ಲಿ ನಾವಿರ್ಬೇಕಾ ಅಂತಕ್ಕ ಸಂಕಲ್ಪದೊಂದಿಗೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ. ಅದು ನನ್ನ ಕೈಯಲ್ಲಿರಲಿಲ್ಲ. ಆದರೆ ನಾನು ಹಿಂದೂ ಆಗಿ ಸಾಯಲಾರೆ. ಮುಂದೊಂದು ದಿನ ನಾನು ಭಗವಾನ್ ಬುದ್ಧರ ಧರ್ಮವನ್ನು ನಾನು ಅನುಸರಣೆ ಮಾಡ್ತೇನೆ, ಆಚರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂದೇಶ ನೀಡಿದರು ಬಂಧುಗಳೇ. ಮುಂದುವರೆದು ಸುಮಾರು 21 ವರ್ಷಗಳ ಕಾಲ ಈ ನಾಡಿನ ಯುವಜನತೆಗೆ ಎಲ್ಲರನ್ನು ಒಂದು ಕಡೆಗೆ ಸೇರಿಸಲಿಕ್ಕೆ, ಭಗವಾನ್ ಬುದ್ಧರ ವಿಚಾರಧಾರೆಗಳನ್ನು ಮುಟ್ಟಿಸಲಿಕ್ಕೆ ಶ್ರಮಪಟ್ಟು 1954ರಲ್ಲಿ ಈ ದೇಶದಲ್ಲಿ ಎಲ್ಲಾ ರಂಗದಲ್ಲಿ ಅಧ್ಯಯನ ಮಾಡಿ ಈ ಜನರಿಗೆ ಒಂದು ಮಾನವೀಯವಾದಂತಹ ಧಮ್ಮವನ್ನು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ದ ಬುದ್ಧ ಸೊಸೈಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಆ ಸಂಸ್ಥೆಯ ಮೂಲಕ 2 ವರ್ಷ ಇಡೀ ದೇಶ ತುಂಬಾ ದೇಶವನ್ನು ಸುತ್ತಿ ಈ ದೇಶದಲ್ಲಿ ನಶಿಸಿ ಹೋಗಿರ್ತಕ್ಕಂಥ ಬುದ್ಧ ಧಮ್ಮವನ್ನು ಮತ್ತೊಮ್ಮೆ ಈ ದೇಶಕ್ಕೆ ಮರಳಿ ತರ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ಯಾರ ಅಂತಂದ್ರೆ ಈ ದೇಶದಲ್ಲಿ ಮೊಟ್ಟ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ ಬಂಧುಗಳು. ಅದಕ್ಕಾಗಿ 1956 ಅಕ್ಟೋಬರ್ 14ರಂದು ನಾಗ್ಪುರ ದೀಕ್ಷಾಭೂಮಿಯಲ್ಲಿ ಸುಮಾರು 7 ಲಕ್ಷಕ್ಕಿಂತ ಅಧಿಕ ಅನುಯಾಯಿಗಳನ್ನು ಕರೆದು ಬುದ್ಧ ಧಮ್ಮಗೆ ಕರೆಗೆ ತಂದ್ರು. ಆ ಪವಿತ್ರವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿಯ ಮುಂದುವರಿದ ಭಾಗವಾಗಿ ಇವತ್ತು ಬಂತೇಜಿ ಮತ್ತು
ಈ ಗುರುಗಳು ಕೂಡ ಇವತ್ತು ನಾಡಿನ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಮುಂದುವರಿದ ಭಾಗವಾಗಿ ನಮ್ಮ ಪೂಜ್ಯ ಬಂತೆ ದಮ್ಮನಾಗವರು ಕೂಡ ಈ ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಈ ಕರ್ನಾಟಕದಲ್ಲಿ ಪ್ರಬುದ್ಧ ಭಾರತ ನಿರ್ಮಾಣ ಕನಸನ್ನು ಹೊತ್ತು ಸುಮಾರು 45 ಬುದ್ಧ ಮೂರ್ತಿಗಳನ್ನು ಈ ನಾಡಿನಲ್ಲಿ ಹಂಚಿದ್ದಾರೆ ಬಂಧುಗಳೇ. ಅದರಲ್ಲಿ ವಿಶೇಷವಾಗಿ ತಮ್ಮವರು ಕೂಡ ಒಂದು. ಹಾಗಾಗಿ ನಾವು ಬರೀ ಬುದ್ಧನ ಮೂರ್ತಿ ಕೂಡಿಸಿದ್ರೆ ಸಾಲದ್ದು. ಆ ಕಾರಣಕ್ಕಾಗಿ ನಾನು ಬಾಸಳ ಗ್ರಾಮದ ಹಿರಿಯಲ್ಲಿ ಮತ್ತು ಕಿರಿಯಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಈ ಬುದ್ಧನ ಮೂರ್ತಿಗಳು ಸುಮಾರು ದೇಶ ತುಂಬವ ರಾಜ್ಯ ತುಂಬವ ಎಲ್ಲ ಕಡೆ ಆದ್ರೆ ಅನುಸರಣೆ ಮಾಡ್ತಕ್ಕಂಥವ್ರು ಯಾರು ಅಂತ. ದಿನನಿತ್ಯ ಊದುಬತ್ತಿ ಹಚ್ಚೋರು ಯಾರು, ದಿನನಿತ್ಯ ದೀಪ ಹಚ್ಚೋರು ಯಾರು, ಪ್ರತಿದಿನ ಹುಣ್ಣಿಮೆ ಆಚರಣೆ ಮಾಡೋರು ಯಾರು ಅಂತ. ನಿಂಗಪ್ಪ ಅವರು ನಾವು ಬಾಬಾ ಸಾಹೇಬ್ ವಿಚಾರಣೆ ಓದ್ಕೊಂಡು ತಿಳ್ಕೊಂಡು ಬಾಬಾ ಸಾಹೇಬ್ ನಮ್ಮನ್ನೇನಪ್ಪಾ ಅಂತ ಪ್ರಬುದ್ಧ ಭಾರತ ರಚನೆಗಾಗಿ ಅಥವಾ ನಿರ್ಮಾಣಕ್ಕಾಗಿ ನಮ್ಮ ಮುಂದಿನ ಜನ ತಯಾರಾಗಬೇಕು ಅಂತ ಹೇಳಿದ್ರು. ಆದ್ರೆ ನಾವು ಆದೆವು. ಇವತ್ತು ಗುರುವಳಿ ವಿಚಾರಧಾರೆಯಿಂದ ಅಥವಾ ಮಹಾನ್ ಹಿರಿಯರ ಮತ್ತು ರಾಜಕಾರಣಿಯ ಮತ್ತು ಎಲ್ಲ ನಮ್ಮ ನೌಕರ ಬಂಧುಗಳ ಸಹಕಾರದಿಂದ ನಾವು ಬುದ್ಧನ ಮೂರ್ತಿಯನ್ನು ಗ್ರಾಮಕ್ಕೆ ತಂದ್ವಿ. ಈ ತಂದ ಬೆಳಕಂದ್ರೆ ಪೂಜೆ ಮಾಡ್ತಕ್ಕಂಥದ್ದು ಯಾರು, ಆ ಪೂಜೆಯಲ್ಲಿ ತ್ರಿಶಾಣ ಪಂಚಶೀಲ ಹೇಳೋರು ಯಾರು, ಅದಕ್ಕೆ ದಿನ ಅನುಸರಣೆ ಮಾಡೋರು ಯಾರು. ಅದಕ್ಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮಲ್ಲಿ ನೀವು ಕನಿಷ್ಠ ಆಗಿ 12 ಜನ ತಯಾರಾಗಿ. 12 ಜನ 12 ಹುಣ್ಣಿಮೆಗಳಿರ್ತಾವ. ಒಬ್ಬೊಬ್ಬರು ಒಂದು ತಿಂಗಳ ನೀವು ದಿನನಿತ್ಯ ಬುದ್ಧನ ಕಡೆಗೆ ಬರಬೇಕು, ಹೂಗಳು ಹಾಕಬೇಕು, ಅಗರಬತ್ತಿ ಹಚ್ಚಬೇಕು, ಮೇಣಬತ್ತಿ ಹಚ್ಚೋ ಮೂಲಕ ಈ ಒಂದು ಚಾಲನೆಯನ್ನು ನೀವು ಮಾಡಿದ್ರೆ ಅಂದ್ರೆ ನಿಜವಾಗಿ ಮೂರ್ತಿ ನಾವೆಲ್ಲರೂ ಮಾಡೋದಕ್ಕ ಉದ್ಘಾಟನೆ ಮಾಡೋದಕ್ಕೆ ಸಾರ್ಥಕ ಆಗ್ತಾ ಅಂದ್ರೆ ಇಲ್ಲ. ಸುಮ್ಮನೆ ಕಾರ್ಯಕ್ರಮ ಬಂದು ಕೂಡೋದು, ಭಾಷಣ ಕೇಳೋದು, ಭಾರಿ ಚಂದ ಮಾತಾಡಿದ್ರು ಬುದ್ಧನ ಮೂರ್ತಿ ಅದ ಅಂತ ಕೇಸಿ ನಾನು ಮಾತಾಡೋದು ಊರ ಹೋಗಿ ಮತ್ತೆ ನೀವೆಲ್ಲವ ಮರಗವ ದುರ್ಗವ ಅಂಬಾಬಾಯಿ ಮಾಡಿದ್ರೆ ಏನೇ ಉಪಯೋಗ ಆಗಲ್ಲ. ಯಾಕಂದ್ರೆ ನಮ್ಮ ಸಮಾಜ ಉದ್ಧಾರ ಆಗ್ಬೇಕು, ನಮ್ಮ ದೇಶದ ಜನ ಉದ್ಧಾರ ಆಗ್ಬೇಕು, ಮೂಢನಂಬಿಕೆಯನ್ನು ಹೊರಗಬೇಕಂತ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ನಮಗೆ ತೋರಿಸಿದ್ರು. ಆದ್ರೆ ಇವತ್ತೇನಪ್ಪಾ ಮಾಡ್ಲತ್ತೀವಿ ಅಂತಂದ್ರ ಅಂಬಾಬಾಯಿ ಕಣ್ಣು ಹಿಡಿದೇನು ಅಂಬಾಬಾಯಿ ಕಡೆ. ಇವತ್ತು ನೀವೆಲ್ಲ ವಿದ್ಯಾವಂತ ಗುಲ್ಬರ್ಗ ಇರ್ತಕ್ಕಂಥ ಬಂಧುಗಳು ಅವ್ರ ಮಕ್ಕಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ತುಳಸಾಪುರ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾನು ಕೂಡ ಹೋಗಿ ಅದು ಉದಾಹರಣೆ ಕೂಡ ಹೇಳ್ತೀನಿ. ನಾನು ಅಂಬಾಬಾಯಿಗೆ ಹೋಗಿನಿ. ನಾನು ಉದಾಹರಣೆ ಯಾಕೆ ಹೋಗಿನಿ ಅಂತಂದ್ರ ಅಲ್ಲ ನೋಡ್ಲಿಕ್ಕೆ ಹೋಗಿದ್ದೀನಿ, ನನಗೆ ಗೊತ್ತಿರ್ಲಿಲ್ಲ. ಅಲ್ಲಿ 60 ವರ್ಷದ 60 ವರ್ಷದ ಮುದುಕ್ಯಾರ ಕೂತಾರ. ಅಲ್ಲಿ ಒಂದ್ ಕಡೆ ನೋಡಿದ್ನ ಚಿಡಿ ಮೇಲೆ 60 ವರ್ಷದ 60 ವರ್ಷದ ಮುದುಕ್ಯಾರಿಗಾರ ತೆಲೆನ್ ಕುದುರೆ ಬೆಳ್ಳಗಾಗ್ಯಾವ. ಅವ್ರು ತುರ್ಬಾ ಇಟ್ಟಿಟ್ಟೆ ಬೊಳ್ಳೊಳಿ ಗಡ್ಡಿ ಇಟ್ಟೆ ಈಗ 60 ವರ್ಷ ಕೂತಾರ ಅವ್ರು. ಅಲ್ಲಿರ್ತಕ್ಕಂಥ ಅಂಬಾಬಾಯಿಗೆ ಆಶೀರ್ವಾದ ಮಾಡಿ DC ತಹಸೀಲ್ದಾರ್ ಮಾಡಿಲ್ಲ. ಆದ್ರೆ ನಾವು ಒಂದಿನ ಹೋಗಿ ಇಚ್ಕೊಂಡು ಅಂಬಾಬಾಯಿ ಚಾಪ ಹಚ್ಕೊಂಡು ಹುಡ್ಕೊಂಡ್ ಮಂದಿ ತಾಯಿಗೆ ಬಿದ್ದು ಬಂದ್ರೆ ಉದ್ಧಾರ ಆಗ್ತೇವೆ ನಾವು. 60 ವರ್ಷ ಕುತ್ತಕ್ಕೆ ಉದ್ಧಾರ ಆಗಿಲ್ಲ. ನೀವು ಒಂದೇ ದಿವಸನಾಗ ಹೋಗಿ ಚಾಪ ಹೊಡ್ಕೊಂಡು ಉದ್ಧಾರ ಆಗ್ತೀರಿ? ಆಗಲ್ಲ ಬಂಧುಗಳು, ಆಗಲ್ಲ. ಅದಕ್ಕಾಗಿ ಈ ಮೂಢನಂಬಿಕೆ ಗೊಡ್ಡ ಸಂಭ್ರಮಗಳು ಎಲ್ಲಿವರೆಗೂ ಬಿಡಲ್ಲ, ಅಲ್ಲಿವರೆಗೆ ನಾವು ಇವತ್ತು ಹಾಳಾಗ್ತೇವೆ. ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಕಲಿಸಿ. ಇವತ್ತು ನಾನು ನಿಮ್ಮೂರಲ್ಲಿ ಅಥವಾ ಬೇರೆ ಊರು ಬಂದು ನೋಡಿದಾಗ ಎಲ್ಲರೂ ಅಂಬಾಬಾಯಿ ಜೋಗ ಅಂತ ತಿಳ್ಕೊಂಡು ತಮ್ಮ ಮಕ್ಕಳಿಗೆ ಕಲಿಸಿರಿ, ಮನೆ ಓಡಾಡಕ್ಕೆ ಹಚ್ಚಿರಿ. ಈ ಸಂಪ್ರದಾಯ ಎಲ್ಲಿವರೆಗೂ ನೀವು ಬಿಡಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿವರೆಗೆ ನಿಮ್ ತಲೆಗೆ ಬರಲ್ಲ, ಅಲ್ಲಿವರೆಗೆ ನಾವು ಏನೇನು ಉಪಯೋಗ ಇಲ್ಲ. ಎಷ್ಟೇ ದುಡ್ಡು ಕಳಿಸಿದ್ರೇನೋ, ಎಷ್ಟೇ ಜಮೀನು ಕಳಿಸಿದ್ರೇನೋ ಏನೇನು ಉಪಯೋಗ ಇಲ್ಲ. ಆ ಕಾರಣಕ್ಕಾಗಿ ನಮ್ಮ ನಡೆ ಬಾಬಾ ಸಾಹೇಬ್ ಸಂದೇಶದ ಕಡೆ, ನಮ್ಮ ನಡೆ ಬುದ್ಧ ನಡೆಗೆ ಅಂತಕ್ಕಂಥ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಂತಂತವ್ರೆಲ್ಲರೂ ಕೂಡ ಸಂಕಲ್ಪ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸಾಲಿಕ್ಕೆ ಸಾಧ್ಯ ಅದ. ನೀವು ಆ ಸಮಾಜದಲ್ಲಿ ಅವರ ಅನುಯಾಯಿ ಹುಟ್ಟೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋ ಮೂಲಕ ನಮ್ಮನ್ನು ಕರೆಸಿ ಸನ್ಮಾನಿಸಿ ಈ ವೇದಿಕೆ ಮೇಲೆ ಆಸೀನ ಮಾಡಲಿಕ್ಕೆ ನಮಗೆ ವ್ಯವಸ್ಥೆ ಮಾಡಿ ಮತ್ತು ಗೌರವಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಗ್ರಾಮಸ್ಥರಿಗೂ ಮತ್ತು ವೇದಿಕೆಗೂ ತಮ್ಮೆಲ್ಲರಿಗೂ ನಾನು ಅನಂತ ವಂದನೆ ಸಲ್ಲಿಸ್ತೀನಿ. ನಮ್ಮ ಬುದ್ಧ ಜಾವಿ.